ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳನ್ನು ನೋಡುವ. ಇಲ್ಲಿ ಮೊದಲನೆಯ ಮಾಹಿತಿಯು ಅಗ್ನಿ-4 ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿ ನಡೆಯಿತು. ಸ್ವದೇಶಿ ನಿರ್ಮಿತ ಕ್ಷಿಪಣಿಯಾದ ಅಗ್ನಿ-4 ಪರೀಕ್ಷೆ ಪೂರ್ಣ ಯಶಸ್ವಿಯಾಗಿ ನಡೆದಿರುತ್ತದೆ. ಇದನ್ನು ಎಲ್ಲಿ ನಡೆಸಲಾಯಿತು ಅಂದರೆ ಒಡಿಶಾದ ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟಿಂಗ್ ರೇಂಜ್ನಲ್ಲಿ ಅಗ್ನಿ-4 ಖಂಡಾಂತರ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಲಾಯಿತು. ಈ ಅಗ್ನಿ-4 ಕ್ಷಿಪಣಿಯ ವೈಶಿಷ್ಟ್ಯತೆ ಬಗ್ಗೆ ನೋಡುವುದಾದಲ್ಲಿ, ಇದರ ಗುರಿಯು ಅಂತರ ಆಧರಿಸಿ ಅಗ್ನಿ-1 ರಿಂದ 5ರವರೆಗೆ ಕ್ಷಿಪಣಿ ಸರಣಿ ಮಾಡುವುದಾಗಿರುತ್ತದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದರು ಅಂದರೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದನ್ನು ತಯಾರಿಸಿರುತ್ತದೆ. ಇದು 4000 ಕಿಲೋಮೀಟರ್ಗಳಷ್ಟು ಮಧ್ಯಮ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿರುತ್ತದೆ ಮತ್ತು 1000 ಕಿಲೋ ಸಿಡಿತಲೆಯನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯ ಅಗ್ನಿ-4 ಕ್ಷಿಪಣಿಗೆ ಇರುತ್ತದೆ ಮತ್ತು ಇದು ಗಂಟೆಗೆ 8500 ರಿಂದ 11000 ಕಿಲೋಮೀಟರ್ ವೇಗದಲ್ಲಿ ಸಾಗಬಲ್ಲ ಕ್ಷಿಪಣಿ ಇದಾಗಿರುತ್ತದೆ ಮತ್ತು ಉಡಾವಣೆ ಬಳಿಕ 2 ಹಂತದಲ್ಲಿ ಸಾಗಬಲ್ಲ ಖಂಡಾಂತರ ಕ್ಷಿಪಣಿಯಾಗಿದೆ. ಇದು ಅಡ್ವಾನ್ಸ್ಡ್ ರಿಂಗ್ ರೇಸರ್ ಗೈರೋಸ್ಕೋಪ್ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಹೊಂದಿರುತ್ತದೆ. ಹಾಗೆಯೇ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ನಡಿ ನಡೆದ ಕ್ಷಿಪಣಿ ಪರೀಕ್ಷೆ ಇದಾಗಿರುತ್ತದೆ. ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಇದು ಅಗ್ನಿ-4 ಘನ ಇಂಧನ ತಂತ್ರಜ್ಞಾನ ಬಳಕೆ ಕ್ಷಿಪ್ರ ಉಡಾವಣಾ ಕ್ಷಿಪಣಿ ಕೂಡ ಆಗಿರುತ್ತದೆ. ಇದು ಅಗ್ನಿ-4 ಕ್ಷಿಪಣಿಯ ವೈಶಿಷ್ಟ್ಯತೆಗಳಾಗಿತ್ತು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಅಗ್ನಿ-4 ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿರುತ್ತದೆ. ಇದು ಭಾರತ ಅಣ್ವಸ್ತ್ರಕ್ಕೆ ಇನ್ನೊಂದು ಬಲ ನೀಡಿದಂತೆ ಆಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಮಾಹಿತಿಯು ಜಲ ಇಂಧನ ಸ್ಕೀಮ್ ಕೇಂದ್ರದಿಂದ ರಾಜ್ಯಕ್ಕೆ 795.74 ಕೋಟಿ ರೂಪಾಯಿ ಪಾವತಿಸಲಾಗಿದೆ ಅಥವಾ ನೀಡಲಾಗಿದೆ. ಇಲ್ಲಿ ನಾಗರಿಕ ಸುರಕ್ಷಿತ ಕುಡಿಯುವ ನೀರು ಒದಗಿಸುವ ಜಲಜೀವನ ಯೋಜನೆ 2.0 JJM ಅಡಿ ಕೇಂದ್ರ ಸರ್ಕಾರವು ನಮ್ಮ ಕರ್ನಾಟಕಕ್ಕೆ 795.74 ಕೋಟಿ ರೂಪಾಯಿ ನೀಡಿರುತ್ತದೆ. ಈ ಮೂಲಕ ಉತ್ತರ ಪ್ರದೇಶ 2.7 ಸಾವಿರ ಕೋಟಿ ರೂಪಾಯಿ ಹೆಚ್ಚು ಅಮೌಂಟ್ ಪಡೆದ ರಾಜ್ಯ ಎನಿಸಿಕೊಳ್ಳುತ್ತದೆ. ಒಟ್ಟಾರೆಯಾಗಿ 10 ರಾಜ್ಯಗಳಲ್ಲಿ 5289 ಕೋಟಿ ರೂಪಾಯಿ ಮರುಪಾವತಿಯಾಗಿರುತ್ತದೆ. ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಗಳ ನಿಧಿ ಪಾವತಿಗಾಗಿ ಭಾರತ ಸರ್ಕಾರ ರೂಪಿಸಿರುವ ಡಿಜಿಟಲ್ ನಿಧಿ ವರ್ಗಾವಣೆ ವ್ಯವಸ್ಥೆಯಾಗಿರುವ SNA ಸ್ಲಶ್ ಅಡಿಯಲ್ಲಿ ಕರ್ನಾಟಕಕ್ಕೆ 47.30 ಕೋಟಿ ರೂಪಾಯಿ ದೊರಕಿರುತ್ತದೆ ಮತ್ತು ಅಸ್ಸಾಂಗೆ ಅತಿ ಹೆಚ್ಚು ನೀಡಲಾಗಿದೆ. 669.92 ಕೋಟಿ ರೂಪಾಯಿ ಸಿಕ್ಕಿರುತ್ತದೆ. ನಂತರದಲ್ಲಿ ಉತ್ತರ ಪ್ರದೇಶ ಇದಕ್ಕೆ 90.98 ಕೋಟಿ ರೂಪಾಯಿ ನೀಡಿರುತ್ತಾರೆ. ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಅಂದರೆ ನಮ್ಮ ಕರ್ನಾಟಕಕ್ಕೆ ನಾಗರಿಕ ಸುರಕ್ಷಿತ ಕುಡಿಯುವ ನೀರು ಒದಗಿಸುವ ಜಲಜೀವನ ಯೋಜನೆ 2.0ನ ಅಡಿಯಲ್ಲಿ 795.74 ಕೋಟಿ ರೂಪಾಯಿ ನೀಡಲಾಗಿರುತ್ತದೆ. ಮುಂದಿನ ಮಾಹಿತಿಯನ್ನು ನೋಡುವ. ಈ ಸಲ ನಡೆಯುವ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಯಾವುದೇ ಅಂಪೈರ್ಗಳು ಇರುವುದಿಲ್ಲ. ಇದು 28 ವರ್ಷಗಳ ನಂತರ ಭಾರತದ ಅಂಪೈರ್ಗಳ ಅವಕಾಶ ವಂಚಿತರಾಗಿರುತ್ತಾರೆ. ಇದರ ಬಗ್ಗೆ ಮಾಹಿತಿಯು ಆಗಸ್ಟ್ 15ರಿಂದ ನೆದರ್ಲ್ಯಾಂಡ್ ಮತ್ತು ಬೆಲ್ಜಿಯಂನಲ್ಲಿ ಪ್ರಾರಂಭವಾಗಲಿರುವ FIH ಪುರುಷರ ಹಾಕಿ ವಿಶ್ವಕಪ್ ಭಾರತೀಯ ಅಂಪೈರ್ ಇಲ್ಲವೇ ತಾಂತ್ರಿಕ ಅಧಿಕಾರಿ ಆಯ್ಕೆಯಾಗಿರುವುದಿಲ್ಲ. ಯಾವುದೇ ಒಂದು ಭಾರತೀಯ ಅಂಪೈರ್ ಕೂಡ ಆಯ್ಕೆಯಾಗಿರುವುದಿಲ್ಲ ಅಥವಾ ಒಂದು ತಾಂತ್ರಿಕ ಅಧಿಕಾರಿ ಕೂಡ ಆಯ್ಕೆಯಾಗಿರುವುದಿಲ್ಲ. ಇದು 1998ರ ವಿಶ್ವಕಪ್ ನಂತರದ ಯಾವುದೇ ಭಾರತೀಯ ಅಧಿಕಾರಿಯನ್ನು ಪಂದ್ಯಾವಳಿಗೆ ಆಯ್ಕೆ ಮಾಡದಿರುವುದು ಇದೇ ಮೊದಲ ಸಲ ಆಗಿರುತ್ತದೆ 2026 ಸಾಲಿನ ಹಾಕಿ ವಿಶ್ವಕಪ್ನಲ್ಲಿ. ಈ ಸಲದ ಅಂಪೈರಿಂಗ್ಗೆ ಪ್ಯಾನೆಲ್ನಲ್ಲಿರುವ ಹೆಚ್ಚಿನ ಅಧಿಕಾರಿಗಳು ಯುರೋಪಿಯನ್ನರೇ ಆಗಿರುತ್ತಾರೆ. ಈವರೆಗೆ ಒಟ್ಟಾಗಿ 4 ಹಾಕಿ ಅಂಪೈರ್ಸ್ಗಳು ಇದುವರೆಗೆ ವಿಶ್ವಕಪ್ನಲ್ಲಿ ಪ್ರದರ್ಶಿಸಿದ್ದಾರೆ. ಅವರೆಂದರೆ ಅಮರ್ಜೀತ್ ಸಿಂಗ್ ಬಾವಾ 1990ರಲ್ಲಿ ಹಾಕಿ ಅಂಪೈರ್ ಆಗಿದ್ದರು. ತರ್ಲೋಡ್ ಸಿಂಗ್ ಬುಲ್ಲರ್ ಇವರು 1994ರಲ್ಲಿ ಆಗಿದ್ದರು. ಸತಿಂದರ್ ಶರ್ಮಾ ಇವರು 2002, 2006, 2010ರಲ್ಲಿ ಅಂಪೈರ್ ಆಗಿದ್ದರು ಮತ್ತು RV ರಘು ಪ್ರಸಾದ್ ಇವರು 2010, 2014, 2018 ಮತ್ತು 2023ರಲ್ಲಿ ಅಂಪೈರ್ ಆಗಿದ್ದರು. ಇಲ್ಲಿ ಮಾಹಿತಿ ಗಮನಿಸಿ. ಮೇನಾಗಿ ಈ ಮಾಹಿತಿ ನೆನಪಿಟ್ಕೊಳ್ಬೇಕಾಗುತ್ತೆ. 28 ವರ್ಷಗಳ ನಂತರ ಭಾರತದಲ್ಲಿ ಅಂಪೈರ್ಗಳು ಅವಕಾಶ ವಂಚಿತರಾಗಿರುತ್ತಾರೆ 2026 ಸಾಲಿನ ಹಾಕಿ ವಿಶ್ವಕಪ್ನಲ್ಲಿ. ಇದು ಆಗಸ್ಟ್ 15ರಿಂದ ಪ್ರಾರಂಭವಾಗಲಿದೆ ನೆದರ್ಲ್ಯಾಂಡ್ ಮತ್ತು ಬೆಲ್ಜಿಯಂನಲ್ಲಿ. ಮುಂದಿನ ಮಾಹಿತಿಯು ದೇಶದ ಮೊದಲ ಸಿಂಗಲ್ ಸೀಟರ್ ಹಾರುವ ಕಾರು
ಸೊ ಒಂದು ನೂತನ ಪರೀಕ್ಷೆಯನ್ನು ಮಾಡಲಾಗಿದೆ. ದೇಶದ ಮೊದಲ ಸಿಂಗಲ್ ಸೀಟರ್ ಕಾರು ಇದ್ದು ಭಾರತದ ಮೊದಲ ಸಿಂಗಲ್ ಸೀಟರ್ ವಿದ್ಯುತ್ ಚಾಲಿತ ಹಾರುವ ಕಾರು. ಇದರ ಹೆಸರು ಹಫೀಡಾ ಸ್ಕೈನೆಕ್ಸ್ನ ಪರೀಕ್ಷಾರ್ಥ ಹಾರಾಟ ಯಶಸ್ವಿಯಾಗಿ ಮಾಡಲಾಗಿರುತ್ತದೆ. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಪೀಕಾ ಸ್ಕೈನೆಕ್ಸ್ ಅಂತ. ಇದು ಡ್ರೋನ್ ತಂತ್ರಜ್ಞಾನ ಮೇಲ್ವಿಚಾರಣೆಗೇರಿಸಿ ನಿರ್ಮಿಸಲಾದ ಈ ಇವಿ ವಾಹನ ಒಬ್ಬ ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂದರೆ ಉತ್ತರಾಖಂಡದ ಆಲ್ಮೋರದ ರವಿ ತಮ್ತಾ ಅವರು ಅಭಿವೃದ್ಧಿಪಡಿಸಿರುತ್ತಾರೆ. ಇವರು ಒಬ್ಬ ಯುವ ವಿಜ್ಞಾನಿಯಾಗಿರುತ್ತಾರೆ. ಆಲ್ಮೋರದ ತೆರೆದ ಮೈದಾನದಲ್ಲಿ ನಡೆದ ಈ ಪರೀಕ್ಷೆಯ ಹಾರಾಟದ ವಿಡಿಯೋ ಜಾಲತಾಣದಲ್ಲಿ ಈಗ ವೈರಲ್ ಆಗಿರುತ್ತದೆ. ಸೊ ಇದರ ಪರೀಕ್ಷಾರ್ಥ ಹಾರಾಟ ಯಶಸ್ವಿಯಾಗಿ ಮಾಡಲಾಗಿದೆ. ಸೊ ಇದರಲ್ಲಿ ಮೇನ್ ಆಗಿ ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಹಫೀಡಾ ಸ್ಕೈನೆಕ್ಸ್. ಈ ಹಾರುವ ಕಾರಿನ ಹೆಸರಾಗಿರುತ್ತದೆ. ಇದು ಮೊದಲ ಸಿಂಗಲ್ ಸೀಟರ್ ಹಾರುವ ಕಾರು ಆಗಿರುತ್ತದೆ. ನಮ್ಮ ಭಾರತದಲ್ಲಿ ಪರೀಕ್ಷಿಸಿರುವುದು. ಇದು ಯಶಸ್ವಿ ಕೂಡ ಆಗಿರುವುದಾಗಿರುತ್ತದೆ. ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ರು ಅಂದರೆ ಉತ್ತರಾಖಂಡದ ಅಲ್ಮೋರಾದ ರವಿ ತಮ್ತಾ ಅವರು ಅಭಿವೃದ್ಧಿಪಡಿಸಿರುತ್ತಾರೆ. ಇವರು ಒಬ್ಬ ಯುವ ವಿಜ್ಞಾನಿಯಾಗಿರುತ್ತಾರೆ. ಮುಂದಿನ ಮಾಹಿತಿ, ಬ್ರಿಕ್ಸ್ ಪ್ರತ್ಯೇಕ ಕರೆನ್ಸಿಗೆ ಭಾರತ ವಿರೋಧವನ್ನು ವ್ಯಕ್ತಪಡಿಸಿರುತ್ತದೆ. ಬ್ರಿಕ್ಸ್ ಗುಂಪಿನ ದೇಶಗಳಿಗೆ ಪ್ರತ್ಯೇಕ ಕರೆನ್ಸಿ ಪರಿಚಯಿಸುವ ಪ್ರಸ್ತಾವಕ್ಕೆ ಭಾರತ ಬೆಂಬಲ ನೀಡುವುದಿಲ್ಲ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಸ್ಪಷ್ಟಪಡಿಸಿರುತ್ತಾರೆ. ಇಲ್ಲಿ ಜೈಪುರದಲ್ಲಿ ನಡೆದ 2 ದಿನಗಳ ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸಭೆಯ ಬಳಿಕ ಮಾತನಾಡಿದ ಇವರು, ಇಂತಹ ಯಾವುದೇ ಯೋಜನೆಗಳಿಗೆ ಭಾರತ ಬೆಂಬಲ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಬ್ರಿಕ್ಸ್ನಲ್ಲಿ ಒಟ್ಟಾಗಿ 11 ದೇಶಗಳು ಭಾಗವಹಿಸುತ್ತದೆ. ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು UAE ಒಟ್ಟು ಸೇರಿ 11 ದೇಶಗಳಿವೆ. ಇದರಲ್ಲಿ ಡಾಲರ್ಗೆ ಪರ್ಯಾಯ ವ್ಯವಸ್ಥೆ ರೂಪಿಸುವ ಬಗ್ಗೆ ರಷ್ಯಾ ಮತ್ತು ಚೀನಾ ಸೇರಿದಂತೆ ಕೆಲವು ಸದಸ್ಯ ರಾಷ್ಟ್ರಗಳು ಇತ್ತೀಚಿನ ವರ್ಷದಲ್ಲಿ ಒಲವು ತೋರಿಸಿದ್ರು. ಸೊ ಇದಕ್ಕೆ ಈಗ ಭಾರತವು ಬೆಂಬಲ ನೀಡುವುದಿಲ್ಲ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದ ಪಿಯೂಷ್ ಗೋಯಲ್ ಅವರು ಸ್ಪಷ್ಟಪಡಿಸಿರುತ್ತಾರೆ. ಮುಂದಿನ ಮಾಹಿತಿಯು LPG ಆಮದು ಅಮೆರಿಕ ಪಾಲು 67% ಆಗಿರುತ್ತದೆ. ಇಲ್ಲಿ ಭಾರತದ LPG ಆಮದಿನಲ್ಲಿ ಅಮೆರಿಕದ ಪಾಲು ಗಣನೀಯವಾಗಿ ಏರಿಕೆಯಾಗಿದ್ದು ಇದೀಗ ಒಟ್ಟು ಆಮದಿನ 67% ಅಮೆರಿಕದಿಂದ ಬರುತ್ತಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ತಿಳಿಸಿರುತ್ತಾರೆ. ಈ ವರ್ಷದ ಆರಂಭದಲ್ಲಿ ಭಾರತದಿಂದ LPG ಅಗತ್ಯದ ಸುಮಾರು 10% ಅಮೆರಿಕದಿಂದ ಆಮದು ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಇದನ್ನು 67% ಆಮದನ್ನು ಅಮೆರಿಕದಿಂದವೇ ಬರುತ್ತಿದ್ದೇವೆ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ಗಳು. ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.